ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಅನುಕೂಲಗಳು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ವಿ. ಅವ್ರಿಗೆ ಏನೇನು ಅನುಕೂಲ, ಅವ್ರಿಗೆ ಬೇಕಾದ ಮೂಲಭೂತ ಸಮಸ್ಯೆಗಳೇನು, ಅವ್ರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಗುಣಮಟ್ಟದ ಎಜುಕೇಶನ್ ಸಿಗಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಯಾರು ಪ್ರತಿಭಾವಂತ ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಮಕ್ಕಳು ಗುರುತಿಸಿ 300 ಮಕ್ಕಳಿಗೆ ಒಬ್ಬ ತಲಾ 5,000 ಕೊಟ್ಟು ಅವರಿಗೆ ಶಾಲು ಮತ್ತು ಪುಸ್ತಕಗಳನ್ನು ಒಳ್ಳೆಯ ಒಂದು ಡಿಕ್ಷನರಿ ಪುಸ್ತಕವನ್ನು ಕೊಟ್ಟು ಅವ್ರ ಸನ್ಮಾನ ಮಾಡಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ಅಂತಂದ್ರೆ ಮಕ್ಕಳು ಅವ್ರು ನೋಡಿ ಇನ್ನೊಬ್ಬರು ಮಕ್ಕಳು ನೆಕ್ಸ್ಟ್ ಬರುವ ಮಕ್ಕಳು ಕೂಡ ನನಗೂ ಕೂಡ ಹಿಂಗೆ ಸನ್ಮಾನ ಮಾಡ್ತಾರೆ ಅಂತ ಒಂದು ಭಾವನೆ ಬಂದು ಅವ್ರು ಚೆನ್ನಾಗಿ ಓದ್ಲಿ, ಮುಂದೆ ಬೇರೆ ಬೇರೆ ಮಕ್ಕಳಿಗೆ ಅನುಕರಣೆ ಆಗಲಿ, ಚೆನ್ನಾಗಿ ಓದ್ಲಿ ಮಕ್ಕಳು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ 300 ಮಕ್ಕಳನ್ನ ಕರೆದು ನಾನು ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದೇ ತರ ಈಗ ಸರ್ಕಾರ ಈ ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಇದನ್ನ ಫ್ರೀಯಾಗಿ ಮಕ್ಕಳಿಗೆ ಇದು ಬಸ್ ಪಾಸ್ಗಳನ್ನ ಅವ್ರಿಗೆ ಚಾರ್ಜ್ ಇಲ್ಲದೆ ಹೋಗ್ಬೋದು ಅನ್ನೋ ಒಂದು ಆದೇಶವನ್ನು ಈಗ ಹೊರಡಿಸಿದ್ದಾರೆ. ಆದರೆ ನಾನು ಬಂದಾಗದಿಂದಲೂ ಕೂಡ ಮಕ್ಕಳಿಗೆ ಬಸ್ ಪಾಸ್ಗಳ ಸತತವಾಗಿ 4 ವರ್ಷಗಳಿಂದ ಕೂಡ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಕೊಡ್ತಾ ಇದೆ. ಲಾಸ್ಟ್ ಟೈಮ್ 2 ವರ್ಷದಿಂದ ಹೆಣ್ಮಕ್ಳಿಗೆ ಫ್ರೀ ಆದರೂ ಕೂಡ ಗಂಡು ಮಕ್ಕಳಿಗೆ ಸತತವಾಗಿ ಕೊಟ್ಕೊಂಡ್ ಬಂದಿದ್ದೀನಿ. ಅದರಿಂದ ಮಕ್ಕಳಿಗೆ ಹಳ್ಳಿಗಾಡಿನಂತ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಎಕ್ಸಸೈಸ್ ಬುಕ್ಗಳು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಎಕ್ಸಸೈಸ್ ಬುಕ್ಗಳನ್ನ ಪ್ರತಿ ವರ್ಷ ಕೊಟ್ಕೊಂಡ್ ಬರ್ತಾ ಇದ್ದೀನಿ. ಹೀಗೆ ಆ ಹಳ್ಳಿಗಾಡಿನ ರೈತರ ಮಕ್ಕಳಿಗೆ ಅನೇಕ ಅನುಕೂಲಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರಸ್ತೆಗಳಷ್ಟೇನೆ, ರಸ್ತೆಗಳು ಕೂಡ ಯಾವುದೇ ಹಳ್ಳಿಲಿ ಹೋದ್ರೂ ಕೂಡ ರೈತರು ಕಷ್ಟಪಡಬಾರ್ದು. ಅವ್ರೇನೋ ಸಣ್ಣ ಪುಟ್ಟ ವೆಹಿಕಲ್ ತಗೊಂಡಿರ್ತಾರೆ, ಆ ವೆಹಿಕಲ್ನಲ್ಲಿ ಓಡಾಡ್ಬೇಕಾದ್ರೆ ಎದ್ದು ಬಿದ್ದು ಬರಬೇಕಾಯ್ತದೆ. ನಗರಕ್ಕೆ ಬರ್ಬೇಕಾದ್ರೆ ಯಾವ್ದಾದ್ರು ವ್ಯಾಪಾರಕ್ಕೆ ಅವ್ರು ಬೆಳೆನ ಸಾಗಾಣಿಕೆ ಮಾಡ್ಬೇಕಾದ್ರೆ ಅವ್ರಿಗೇನ ಮನೇಲಿ ಏನಾರ ವ್ಯತ್ಯಾಸ ಆದ್ರೆ ಮಕ್ಕಳನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾದ್ರೆ ರೋಡ್ಗಳು ಬಹಳಷ್ಟು ಹದಗೆಟ್ಟಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಬಾರ್ಡರ್ ಏರಿಯಿಂದ ಹಿಡಿದು ಪ್ರತಿಯೊಂದು ಹಳ್ಳಿಯೂ ಕೂಡ ಇವತ್ತಾಗಲೇ 60-70% ರೋಡನ್ನ ಅಚ್ಚುಕಟ್ಟ ಮಾಡ್ತೀನಿ. ನೀನು 1.5-2 ವರ್ಷದೊಳಗಡೆ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಯಾವುದೇ ಗ್ರಾಮಕ್ಕೆ ಹೋಗ್ಬೇಕಾದ್ರೂ ಕೂಡ ರೋಡ್ ಹಾಳಾಗಿದೆ ಅಂತ ನಮ್ಮ ನಾಗರಿಕ ಬಂಧುಗಳು ನಮ್ಮ ಹೇಳಬಾರ್ದು. ಆ ರೀತಿಯಲ್ಲಿ ನಾನು ಖಂಡಿತವಾಗಿ ರೋಡನ್ನ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತೀನಿ. ನಾನು ಭರವಸೆ ಕೊಟ್ಟರೆ ಅದೇ ಬದ್ಧತೆಯಿಂದ ನಡ್ಕೋತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ 60-70% ರೋಡ್ಗಳು ಪ್ರತಿಯೊಂದು ರೋಡ್ಗಳನ್ನು ಕೂಡ ಹೊಸ ರೋಡ್ಗಳು ಮಾಡಿಸಿದ್ದೀನಿ. ಹಳೆ ರೋಡ್ ಕಿತ್ತೋಗಿದ್ದ ರೋಡ್ಗಳನ್ನ ಅದಕ್ಕೆ ಮತ್ತೆ ಡಾಂಬರೀಕರಣ ಮಾಡಿಸಿದ್ದೀನಿ. ಇನ್ನು ಉಳಿದಿರೋ ರಸ್ತೆಗಳನ್ನ 1.5 ವರ್ಷಗಳಲ್ಲಿ ಯಾವುದೇ ಗ್ರಾಮಕ್ಕೆ ಹೋದ್ರೂ ಕೂಡ ನೀವು ಅಚ್ಚುಕಟ್ಟೆಗೆ ವೆಹಿಕಲ್ ಓಡಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ನಮ್ಮ ರೈತರಿಗೆ ಅನುಕೂಲ ಆಗಿದೆ. ಹಾಗೇನೆ ಏನು ಮೂಲಭೂತ ಸವಲತ್ತುಗಳು ಬೇಕು ಅದು ಖಂಡಿತವಾಗ ನಾನು ಅಬ್ಸರ್ವ್ ಮಾಡಿ ಅವ್ರ ಸಮಸ್ಯೆಗಳನ್ನ ತಿಳ್ಕೊಂಡು ಆ ಕಾಲಕ್ಕೆ ತಕ್ಕನಾಗೆ ನಾನು ಅವರ ಸಮಸ್ಯೆಗೆ ಸ್ಪಂದನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕುಡಿಯೋ ನೀರಿನ ವ್ಯವಸ್ಥೆನೇ ಇರ್ಬೋದು. ಕುಡಿಯೋ ನೀರಿನ ವ್ಯವಸ್ಥೆ ಅಂತಂದ್ರೆ ಎಲ್ಲ ಹಳ್ಳಿಗಳಿಗೂ ಕೂಡ ಈಗಾಗಲೇ ಒಂದು 60-70% ಒಂದು ಕುಡಿಯೋ ನೀರಿನ ಘಟಕಗಳು, ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ನಿರ್ಮಿಸಿಕೊಟ್ಟಿದ್ದೀವಿ, ಹೊಸದಾಗಿ ಹಾಕಿಸ್ಕೊಟ್ಟಿದ್ದೀವಿ. ಈಗ ಇನ್ನೂ ಕೂಡ 30-40% ನನ್ನ ಅಧಿಕಾರ ಅವಧಿಯಲ್ಲಿ ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಶುದ್ಧ ನೀರಿನ ಘಟಕ ಇರಬೇಕು. ಆಹಾರ ಎಷ್ಟು ಮುಖ್ಯನೋ ಆದರೆ ಕುಡಿಯೋ ನೀರಿನೂ ಕೂಡ ಅಷ್ಟೇ ಮುಖ್ಯ. ಆಹಾರ ಏನಾದ್ರು ಕಲಬೆರಕೆ ಆಗಿ ವ್ಯತ್ಯಾಸ ನಮ್ಮ ಆರೋಗ್ಯ ಹೆಂಗೆ ಹಾಳಾಗಿ ಹೋಗ್ತದೋ ಅದೇ ರೀತಿ ಶುದ್ಧ ಕುಡಿಯೋ ನೀರಿಲ್ಲ ಅಂದ್ರೆ ಮನುಷ್ಯನಿಗೆ ಅನೇಕ ಕಾಯಿಲೆಗಳು ಬರ್ತವೆ. ನೀರಿನಿಂದಲೇ ಅನೇಕ ಕಾಯಿಲೆಗಳು ಬರ್ತವೆ ಅಂತ ಇವತ್ತು ಪ್ರೂವ್ ಆಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದಂಥ ನೀರು ದೊರಕಬೇಕು ಅನ್ನೋದು ನನ್ನ ಭಾವನೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಅನೇಕ ಬಂದಂತ ನಮ್ಮ ಕೊಟ್ಟಂತ ಅನುದಾನದಲ್ಲಿ ಶುದ್ಧ ನೀರಿನ ಘಟಕಕ್ಕೂ ಕೂಡ ಮಾನ್ಯತೆಯನ್ನು ಕೊಟ್ಟಿದ್ದೀವಿ. ಹೀಗೆ ಆಮೇಲೆ ನಗರಕ್ಕೆ ನೀರು ಬೇಕು ಅಂತ ಅಂದ್ಬಿಟ್ಟು ವಾಟತೋಸಳ್ಳಿ ಕೆರೆ, ಕಲ್ಲುಡಿ, ಬುಧನಾಪುರ ಕೆರೆಗಳಿಂದ ನೀರು ಕೊಡಬೇಕು. ಸುಮಾರು ಜನಸಂಖ್ಯೆ 1 ಲಕ್ಷ, 2-3 ವರ್ಷ ಕಂಡ್ರೆ 1 ಲಕ್ಷ ಜನಸಂಖ್ಯೆ ಆಗುತ್ತೆ. ನೀರು ಬೇಕು, ಕುಡಿಯೋ ನೀರು ಒಳ್ಳೆಯ ನೀರು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಸುಮಾರು 70 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದೆಲ್ಲ ನಿಮಗೆ ಗೊತ್ತಿದೆ. ಈಗಾಗಲೇ ಭೂಮಿ ಪೂಜೆಯಾಗಿ ಪೈಪ್ ಲೈನ್ ಹಾಕ್ತಾ ಇದ್ದೀವಿ. ಇನ್ನೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ ನೀರೇ ಬರೋದಿಲ್ಲ ಅಂತ. ಖಂಡಿತವಾಗೂ ಅಲ್ಲಿಯ ಜನಕ್ಕೂ ಭರವಸೆ ಕೊಟ್ಟಿದ್ದೀನಿ. ಎತ್ತಿನ ಬೆಳೆ ನೀರನ್ನ